ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ನಿಜಕ್ಕೂ ಕೂಡ ಮಾನವೀಯತೆಯ ಬಗ್ಗೆನೇ ದೊಡ್ಡ ಪ್ರಶ್ನೆ ಹೇಳುವಂತೆ ಮಾಡಿದೆ. ಪ್ರಪಂಚದಲ್ಲಿ ಬಹಳ ಜನ ಕೆಟ್ಟವರು ಇರ್ತಾರೆ, ಆದರೆ ಕೆಟ್ಟ ತಾಯಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಪ್ರಪಂಚ ಒಂದು ಕಡೆ ಆದರೆ ತಾಯಿ ಒಂದು ಕಡೆ. ಅದಕ್ಕೆ ಹೇಳೋದು ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ. ಮಗು ಹೇಗೆ ಇರಲಿ, ಕರಗಿರಲಿ, ಬೆಳಗಿರಲಿ, ಕುಂಟ ಇರಲಿ, ಮಾನಸಿಕ ಅಂಗವೈಕಲ್ಯ ಇರಲಿ ಅಥವಾ ಹೇಗೆ ಇರಲಿ, ತನ್ನ ದೇಹವನ್ನು ಹರಿದು ಹಂಚಿ ಹುಟ್ಟಿದಂತಹ ಮಕ್ಕಳನ್ನು ತಾಯಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆದರೆ ಈ ತಾಯಿ ಮಗು ಚೆನ್ನಾಗಿಲ್ಲ, ಕಪ್ಪಗಿದೆ ಅಂತ ಹೆತ್ತ ಮಗುವನ್ನೇ ಕೊಂದಿದ್ದಾಳೆ ಅಂದರೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈ ಮಾನವೀಯ ಮೌಲ್ಯಗಳು, ನಾಗರಿಕತೆ ಇದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ? ಒಂದು ಅಕ್ರಮ ಸಂಬಂಧಕ್ಕಾಗಿ, ಒಂದು ತೆವಲಿಗಾಗಿ, ಒಂದು ಕಾಮಕ್ಕೋಸ್ಕರ ತನ್ನ ಹೆತ್ತ ಮಗುವನ್ನೇ ಸಾಯಿಸಿದ್ದಾಳೆ. ಈಕೆ ಎಜುಕೇಟೆಡ್, ಈಕೆಗೆ ಯಾವುದೇ ರೀತಿಯಂಥ ಅಸಹಾಯಕತೆ, ಬಡತನ ಇರಲಿಲ್ಲ. ದೇವರು ಎಲ್ಲ ಕೊಟ್ಟಿದ್ರಿ ಈಕೆಗೆ, ಆದರೆ ಮಗು ಕಪ್ಪಗಿದೆ ಅನ್ನೋ ಒಂದು ಕಾರಣಕ್ಕೆ ಆ ಮಗುವನ್ನು ಸಾಯಿಸ್ತಾಳೆ ಹೆತ್ತ ತಾಯಿನೇ ಅಂತಂದರೆ ಅಬ್ಬಾಬಾ, ನನಗಂತೂ ಈ ಘಟನೆಯನ್ನು ನಂಬೋದಕ್ಕೆ ಈಗಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗಲೂ ಕೂಡ ಇದನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇದು ನಿಜಕ್ಕೂ ಸಾಧ್ಯನಾ? ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತಾರೆ. ಆದರೆ ಹೆತ್ತ ಮಕ್ಕಳ ಮೇಲೆ ಪ್ರಿಯಕರ ಮೇಲಾಗಲ್ಲ, ಹೆತ್ತ ಮಕ್ಕಳ ಮೇಲೆ ಅಕ್ರಮ ಸಂಬಂಧ ಮೇಲಾಗಲ್ಲ. ಆದರೂ ಇವತ್ತಿಂಥ ಘಟನೆಗೆ ನಾವು ನೀವು ಸಾಕ್ಷಿ ಆಗ್ತಾ ಇದ್ದೀವಿ. ತಂದೆ ಇವಾಗ ಗೊಳೋ ಅಂತ ಗೋಳಾಡ್ತಾ ಇದ್ದಾರೆ. ಪ್ರಕರಣ ಬಯಲಿಗೆ ಬಂದಿದ್ದು 3 ತಿಂಗಳು ಆದ ಮೇಲೆ. ಗಂಡ ಇದ್ದರೂ ಕೂಡ ಇನ್ನೊಬ್ಬನ ಜೊತೆ IVF ಮಾಡಿಕೊಂಡು ಮಗು ಪಡ್ಕೊಳ್ಳೋ ಲೆವೆಲ್ಗೆ ಒಬ್ಬ ಹೆಣ್ಣು ಮುಂದೆ ಹೋಗಿದ್ದಾಳೆ. ಇದೆಲ್ಲ ನೋಡ್ತಾ ಇದ್ರೆ ಅದೇನೋ ಅಂತಾರಲ್ಲ, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕೆ ಗೊತ್ತಾಗ್ತಾ ಇಲ್ಲ. ಆ ಫೋಟೋದಲ್ಲಿ ಕಾಣಿಸ್ತಾ ಇರುವಂಥ ಹೆಣ್ಮಗಳ ಹೆಸರು ಪ್ರಿಯಾಂಕಾ. ಈ ಕಡೆ ಇರುವಂತಹ ಮಗುವಿನ ಹೆಸರು ವೆನ್ನೆಲ. ಆ ಮಗುವನ್ನು ಈಕೆ ಸಾಯಿಸಿದಾಳೆ. ಈಗ ಈ ವಿಷಯ ಗಂಡನಿಗೆ ಗೊತ್ತಾಗಿ ಗೋಳಾಡ್ತಾ ಇದ್ದಾರೆ. ಗಂಡನ ಹೆಸರು ಪ್ರವೀಣ್ ಈಗ ಗ್ಯಾರಂಟಿ ನ್ಯೂಸ್ನಲ್ಲಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಷ್ಟು ವರ್ಷದ ದಾಂಪತ್ಯ ಜೀವನ ನಿಮ್ದು? ಎಷ್ಟು ವರ್ಷ ಆಯ್ತು ನೀವಿಬ್ರು ಬೇರೆ ಬೇರೆ ಆಗಿ? ಐ ಡೋಂಟ್ ಥಿಂಕ್ ನಾಟ್ ಇವನ್ 5 months ಮೇಡಮ್. ಬಟ್ ಮದುವೆ ಆಗಿ 18 years ಆಗಿದೆ. 19th year, ದಿಸ್ ಇಸ್ 19th year ಮೇಡಮ್. ಅಲ್ಲ, 19th year ಅಲ್ಲಿ ನೀವು 19th year ಅಂತಂದ್ರೆ ಕೇವಲ 5 ತಿಂಗಳು ಬೇರೆ ಆಗಿರೋದು ಅಂತಂದ್ರೆ ಅಲ್ಲಿವರೆಗೆ ಇಬ್ರು ಒಟ್ಟಿಗೆ ಇದ್ರ, ಒಟ್ಟಿಗೆ ಜೀವನ ಮಾಡ್ತಾ ಇದ್ರ, ಒಂದೇ ಮನೇಲಿ ಇದ್ರ? ಎಸ್ ಮೇಡಮ್, ಒಂದೇ ಮನೆಯಲ್ಲಿ, ಮೈಸೂರಲ್ಲಿ ಒಂದೇ ಮನೆಯಲ್ಲಿ. ಮೈಸೂರಿಗೆ ಶಿಫ್ಟ್ ಆಗಿ 3.5 years ಆಗಿದೆ. ನಾವು ಆಲ್ 4 family members ನಾವು ಮೈಸೂರಲ್ಲಿ ಇವನ್ ಅಪ್ ಟು January 12th ಎಲ್ಲರೂ ಒಟ್ಟಿಗೆ ಇದ್ವಿ ಮೇಡಮ್. ಅದೇ ಮನೆಯಲ್ಲೇ ಇದ್ವಿ ನಾವು. ಬಟ್ 5 ತಿಂಗಳಲ್ಲಿ ಇಷ್ಟೆಲ್ಲ ಸಂಬಂಧ ಆಗಿ, ಇಷ್ಟೆಲ್ಲ ಮುಂದಕ್ಕೆ ಹೋಗಿ IVF ಮಾಡ್ಕೊಳ್ಳೋ ಅಷ್ಟರ ಮಟ್ಟಿಗೆ ನಿಮ್ಮ ಹೆಂಡತಿ ಹದ್ದು ಮೀರಿ ವರ್ತಿಸ್ತಾಳೆ ಅಂತ ನನಗೆ ಅನ್ಸಲ್ಲ ಸರ್. 5 ತಿಂಗಳಲ್ಲಿ ಒಂದು ಸಂಬಂಧ ಇಷ್ಟು ಗಟ್ಟಿ ಆಗ್ಬಿಡುತ್ತಾ? ಐ ಡೋಂಟ್ ನೋ ಮೇಡಮ್. ಇವನು ಇವನ್ ಜೊತೆ ಅಫೇರ್ ಇದ್ದಿದ್ದು ವೆರಿ ಲೇಟೆಸ್ಟ್ ಸ್ಟೇಜ್ ನನಗೆ ಗೊತ್ತಾಗಿದ್ದು. ಬಟ್ ಒನ್ಸ್ ಈ ಅಪ್ಪ ಅವಳ ಲೈಫ್ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ಲಾಟ್ ಆಫ್ ಥಿಂಗ್ಸ್ ನಮ್ಮ ಮನೆಯಲ್ಲಿ ಚೇಂಜಸ್ ಆಯ್ತು ಮೇಡಮ್. ವೆದರ್ ಇಟ್ ಇಸ್ ಹರ್ ಬಿಹೇವಿಯರ್, ಅವ್ರು ಮಾತಾಡೋ ರೀತಿ, ಆಡ್ಕೊಡೋ ರೀತಿ, ಎವ್ರಿಥಿಂಗ್ ಚೇಂಜ್ ಮೇಡಮ್. January 12th ಯಾರು ಪ್ರವೀಣ್? ಮೋಹನ್ ಯಾರು? ಮೋಹನ್ಗೂ ನಿಮ್ ಫ್ಯಾಮಿಲಿಗೂ ಹೆಂಗ್ ಸಂಬಂಧ? ಆಕೆಗೆ ಹೆಂಗ್ ಪರಿಚಯ ಆಯ್ತು? ಮೇಡಮ್, ಮೋಹನ್ ಅಂಡ್ ಪ್ರಿಯಾಂಕಾ ಸ್ಟಡಿಡ್ ಇನ್ ದ ಸೇಮ್ PU ಕಾಲೇಜ್ ಇನ್ ಹೊಸಕೋಟೆ ಮೇಡಮ್. ಇಬ್ರು ಒಟ್ಟಿಗೆ ಕಾಲೇಜ್ ಮೇಟ್ಸ್. ಇವರಿಬ್ಬರು ನಡುವೆ ಅವಾಗ್ಲೇನೆ ಪ್ರೀತಿ ಅದೆಲ್ಲ ಇತ್ತು ಅಂತೆ. ಸೊ ಅದು ಪ್ರಿಯಾಂಕಾ ಅವ್ರ ಪೇರೆಂಟ್ಸ್ ಗೆ ಗೊತ್ತಾಗಿದ್ದಾಗ ಇವರಿಬ್ಬರನ್ನ ಸಪರೇಟ್ ಮಾಡಿ ಪ್ರಿಯಾಂಕಾನ, ಅವಾಗ ಅವಳು ಹೊಸಕೋಟೆಯಲ್ಲಿ ಮನೆ ಇದ್ದಿದ್ದು, ರಾಜಾಜಿನಗರಿಗೆ ಬಂದು ಅಲ್ಲಿ ಉಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಅಲ್ಲಿ ಮೋಹನ್ಗೆ ಕಟ್ ಮಾಡ್ತಿದ್ರು ಅವರು. ವಿತಿನ್ 3 months ಗಂಡು ಹುಡುಕಿ ಮದುವೆ ಮಾಡ್ಬೇಕು ಅಂತ ಓಡಾಡಿ ನಾನ್ ಸಿಕ್ತೆ, ನನಗೆ ಕಟ್ಬಿಟ್ಟು ಕೈ ತೊಳ್ಕೊಂಡ್ರು ಅವ್ರ ಪೇರೆಂಟ್ಸ್. ಸೊ ಅವಾಗ ಅದಾಗಿದ್ಮೇಲಿಂದ ಮದುವೆ ಸಂದರ್ಭದಲ್ಲಿ ಆಕೆ ನಿಮ್ಗೆ ಏನಾದ್ರೂ ಹೇಳಿಲ್ಲ, ನನಗೆ ಈ ತರ ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೆ ಅಂತ? ಅಥವಾ ಅವಳು ತುಂಬಾ ಇಷ್ಟಪಟ್ಟೆ ಮದ್ವೆ ಆದ್ರ ನಿಮ್ನ? ನನ್ ಕಂಡ್ರೆ ಪ್ರೀತಿ ಅಂತಾನೆ ಹೇಳ್ತಾ ಇದ್ದು. ನನ್ ಕಂಡ್ರೆ ನಾವು ಆಕ್ಚುಲಾಗಿ ಚೆನ್ನಾಗೇ ಇದ್ವಿ ಮೇಡಮ್. ಇವನ್ ಇದು ಇನ್ಸಿಡೆಂಟ್, ಇವ್ರದ್ದು ಅಫೇರ್ ಇದ್ದಿದ್ದು ನನಗೆ ಗೊತ್ತೇ ಇರ್ಲಿಲ್ಲ. ಬಟ್ ನಾನ್ ಕಂಡ್ರೆ ತುಂಬಾ ಇಷ್ಟ ಅಂತಾನೆ ಎಲ್ಲರ ಹತ್ರನು ಹೇಳ್ಕೊಂಡು ಓಡಾಡ್ತಾ ಇತ್ತು. ನನ್ ಜೊತೆಗೆ ನಾವಿಬ್ರು ಚೆನ್ನಾಗಿ ಇದ್ವಿ.
ಮದ್ವೆ ಆದ್ಮೇಲೆ ಗಂಡ ಹೆಂಡತಿ Yes, madam. ತುಂಬಾ No. ಅನ್ಯೋನ್ಯವಾಗಿದ್ರಿ. ಎಸ್ ಮೇಡಮ್, ನಾಟ್ ಅನ್ ಐಡಿಯಲ್ ಫ್ಯಾಮಿಲಿ, ಬಟ್ ಯಾವ ಫ್ಯಾಮಿಲಿ ಹೇಗಿರ್ತಾರೆ ಆತರ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅಲ್ಲ, ಇಬ್ರು ಮಕ್ಳಾದ್ಮೇಲೆ Going out. ಅನ್ಯೋನ್ಯವಾಗಿ ಇರ್ಲೇಬೇಕಾದ್ ಬೇರೆ ವಿಚಾರ. ಬಟ್ ಈ ಪರ್ಸನ್ ಹೌದು madam. ರೀ ಎಂಟ್ರಿ ಯಾವಾಗ ಆಗತ್ತೆ ನಿಮ್ ಲೈಫ್ ಅಲ್ಲಿ? ಮೇಡಮ್, November 15th ಆಸುಪಾಸಲ್ಲಿ ದಿಸ್ ಮ್ಯಾನ್ ಅಗೇನ್ ರಿಎಂಟರ್ಸ್ ಪ್ರಿಯಾಂಕಾಸ್ ಲೈಫ್. ಒಂದು ಲ್ಯಾಂಡ್ ಡೀಲಿಗೆ ಅಂತ ಇವಳು ಬೆಂಗಳೂರಿಗೆ ಹೋಗಿರ್ತಾಳೆ. ಆ, ನಾನು ಮೈಸೂರಲ್ಲೇ ಇದ್ದೆ ಆ ಟೈಮಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಶಿ ಕಮ್ಸ್ ಬ್ಯಾಕ್ ಇನ್ ದ ಈವ್ನಿಂಗ್, ಮತ್ತೆ ಟ್ರೈನಿಗೆ ವಾಪಸ್ ಬರ್ತಾರೆ ತಿರುಗ್ತಿನ. ಅಂಡ್ ರಾತ್ರಿ ಊಟ ಮಾಡೋ ಟೈಮಲ್ಲಿ ಶಿ ಸೆಡ್, ನಮ್ದು ಖರ್ಚುಗಳೆಲ್ಲ ತೀರ್ತು, ಲ್ಯಾಂಡ್ ಡೀಲ್ ಆಗೋಯ್ತು. ನನ್ನ ಸ್ಕೂಲ್ ಮೇಟ್ ಒಬ್ಬ, ಕಾಲೇಜ್ ಮೇಟ್ ಒಬ್ಬ ಇದ್ದ, ಅವನೇ ಇವಾಗ ಎಷ್ಟು ದೊಡ್ಡ ಡೆವಲಪರ್ ಆಗೋಗ್ಬಿಟ್ಟಿದ್ದಾನೆ, ಬಿಲ್ಡರ್ ಆಗೋಗ್ಬಿಟ್ಟಿದ್ದಾನೆ. ಅವನು ನನ್ನ ಹಳೆ ಪ್ರಿಯಕರ ಅಂತ ನನ್ನ ಹತ್ರ ಹೇಳಿದ್ರು. 18 ವರ್ಷ ಆಗಿದೆ ಮ್ಯಾರೇಜ್ ಆಗಿದ್ದೆ. ನಥಿಂಗ್, ನಾನು ಅವ್ರ ಸಸ್ಪೆಕ್ಟ್ ಮಾಡೋಂಥದ್ದು ಏನೂ ಇರ್ಲಿಲ್ಲ ಆ ಟೈಮಲ್ಲಿ. ನಾನು ಹೌದಾ ಒಳ್ಳೇದಾಯ್ತು ತಗೋ, ಹೋದ್ರೆ ಹೋಯ್ತು. ಒಂದ್ 15 ವರ್ಷದಿಂದ ಅದು ಲಿಟಿಗೇಷನ್ ಅಲ್ಲಿ ಇದ್ದಿದ್ದು ಲ್ಯಾಂಡ್ ಇವಾಗಾದ್ರೂ ರಿಲೀಸ್ ಆಗತ್ತಲ್ಲ, ನನ್ಗೂ ಖುಷಿ ಆಯ್ತು, ಬಿಡಮ್ಮ ಮಾಡ್ಕೊಳ್ರಿ, ಒಳ್ಳೇದಾಗ್ಲಿ ಅಂತ ಹೇಳಿದೆ. ಆಮೇಲೆ ಇವರು ಪದೇ ಪದೇ ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ತಾರೆ. ನಾನೇನ್ ಅನ್ಕೊಂಡಿದ್ದೆ, ಇವ್ರು ಲ್ಯಾಂಡ್ ಡೀಲ್ ಐತಲ್ಲ, ಇದು ಡೀಲ್ ನಡೀತೈತಲ್ಲ, ಇನ್ನೇನು ಫೈನಲ್ ಸ್ಟೇಜಸ್ ಅಲ್ಲಿ ಇದೆಯಲ್ಲ, ಅದಕ್ಕೆ ಇವ್ರು ಓಡಾಡ್ತಾ ಇದಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಅವರು ಬಂದ್ಬಿಟ್ಟು ಅವ್ರ ಇದು ಲಾಸ್ಟ್ ರಿಲೇಶನ್ಶಿಪ್ ನ ರೀಕೆಂಡಲ್ ಮಾಡ್ಕೊಂತ ಇದಾರೆ ಅಂತ ನನಗೆ ಐಡಿಯಾ ಇರ್ಲಿಲ್ಲ.